ರೂಪಾಯಿ ಕೊಡುವ ಒಂದು ಯೋಜನೆಯನ್ನು ನಿಮ್ಮ ಮುಂದೆ ತಂದಿತ್ತು. ಆಗ ಆ ಕಾರ್ಡ್ಗಳನ್ನೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ನಿಮ್ಮ ಮನೆಗಳಿಗೆ ತಂದು ಅದನ್ನು ತುಂಬಿಸಿ ಆಮೇಲೆ ಅದರದ್ದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳು 9 ತಿಂಗಳೊಳಗೆ ಅದೆಲ್ಲ ನಿಮ್ಗಳಿಗೆಲ್ಲ ಬರೋ ಥರ ಆಗಿದೆ. ಅದಕ್ಕೆ ಒಂದು ಪಂಚಾಯಿತಿಯಲ್ಲಿ ಸುಮಾರು 40ರಿಂದ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕರ್ನಾಟಕದಾದ್ಯಂತ ಇದು ಒಂದು ದೊಡ್ಡ ಯೋಜನೆ. ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಇದ್ದುವೆ. ಒಂದೇ ಒಂದು ಹಗರಣ ಕೂಡ ಇಲ್ಲದೇ ನಮ್ಮ ಸರ್ಕಾರ ಇದನ್ನು ತುಂಬ ಚೆನ್ನಾಗಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. ರಾಷ್ಟ್ರ ನಾಯಕರು ಈ ಎಲೆಕ್ಷನ್ ಅಂದರೆ ಕೇಂದ್ರ ಸರ್ಕಾರದ ಈ ಎಲೆಕ್ಷನ್ಗಿಂತ ಮುಂಚೆ ಮತ್ತೊಂದು ಕಾರ್ಡನ್ನು ನಿಮ್ಮ ಮುಂದೆ ತಂದಿದೆ. ಅದರಲ್ಲಿ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಮತ್ತು ಯುವಕರಿಗೆ ಈ ಥರ ಹಲವಾರು ಯೋಜನೆಗಳು ಇದು ಸದ್ಯಕ್ಕೆ ಇವತ್ತಿಲ್ಲ ಆಗಿದೆ. ಇನ್ನು ಮೇಲೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಅದನ್ನು ತಗೊಂಡು ನಿಮ್ಮ ಬಳಿ ಮತ್ತೆ ಬರ್ತಾರೆ. ಅವನ್ನ ನಂಬಿ ನೀವೆಲ್ಲರೂ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಮ್ಮ ನಾಯಕರುಗಳೆಲ್ಲರನ್ನೂ ನಂಬಿಟ್ಟು ನೀವು ಅದಕ್ಕೆ ಓಟ್ ಕೊಟ್ಟು ನೀವು ಅದನ್ನು ಗೆಲ್ಲಿಸಿದ್ರಿ, ನಮ್ಮ ಪಕ್ಷವನ್ನು ಗೆಲ್ಲಿಸಿದ್ರಿ. ಅದಕ್ಕೆ ಈಗ ಮತ್ತೆ ಬಂದಿರೋ ಈ ಕಾರ್ಡ್ ಕೂಡ ಮತ್ತೆ ಅನುಷ್ಠಾನಕ್ಕೆ ಬಂದೇ ಬರುತ್ತೆ. ಅದರಿಂದ ನಿಮಗೆಲ್ಲ ಈ ಬರಗಾಲದ ಸ್ಥಿತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ತಂದೆ ಬಂಗಾರಪ್ಪನವರು ಪಂಪ್ಸೆಟ್ಗಳಿಗೆ ಎಷ್ಟೇ ಪಂಪ್ಸೆಟ್ ಇದ್ರೂ ಅದಕ್ಕೆ ವಿದ್ಯುತ್ ಫ್ರೀ ಮಾಡಿದರು. ಅದು ಸತತವಾಗಿ 32 ವರ್ಷಗಳಿಂದ ಅದು ನಡ್ಕೊಂಡು ಬರ್ತಾಯಿದೆ. ಅದನ್ನು ಯಾರೂ ನಿಲ್ಲಿಸೋದಕ್ಕೂ ಕೂಡ ಟ್ರೈ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಅದು ನಡೀತಾ ಇದೆ. ಇವಾಗ ಈಗಲೂ ಕೂಡ ಆಶ್ರಯದಲ್ಲಿ ನಮ್ಮ ತಂದೆ ಸೈಟ್ಗಳನ್ನ ಮತ್ತು ಇದು ಆರಾಧನಾ ಕಾರ್ಯಕ್ರಮದಲ್ಲಿ ಸುಮಾರು 21,000ದಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ರು. ಅದರಲ್ಲಿ ಸುಮಾರು ಬರೀ ದೊಡ್ಡ ದೇವಸ್ಥಾನಗಳಲ್ಲದೆ ಚಿಕ್ಕ ಪುಟ್ಟವು ಕೂಡ ಸುಣ್ಣ ಬಣ್ಣ ಕಂಡು ದೇವರಿಗೆ ಒಂದು ದೀಪ ಹಚ್ಚುವ ಥರ ಆಯಿತು. ಇದು ನಮಗೆ ಬುದ್ಧಿ ಬಂದಾಗಿಂದನೂ ನಮಗೆ ಅದನ್ನು ನಾನು ನೋಡಿವೇ ಬೆಳೆದಿರೋದು. ನಮ್ಮ ಸುತ್ತಮುತ್ತ ಯಾವಾಗಲೂ ಬೇರೆ ಊರಿಂದ ನಮ್ಮ ತಂದೆ ಲಾಯರ್ ಕೂಡ, ಸೊ ಅದರಲ್ಲೂ ಕೂಡ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ಈಗ ನಾನು ಕೂಡ ಅದೇ ಇದರಲ್ಲಿ ಬೆಳೆದಿದ್ದರಿಂದ ನನಗೂ ಕೂಡ ಎಲ್ಲರ ಸೇವೆ ಮಾಡಬೇಕು ಅನ್ನೋ ಆಸೆ ನನಗೆ ಗೊತ್ತಿಲ್ಲದೆ ನನ್ನೊಳಗೆ ಬಂದಿತ್ತು. ಅರಮಾನೆ ಎಲ್ಲೋ ಜೋಗಪ್ಪ ನಿಂತಳು ಮಾನೆ, ಎಲ್ಲಿದ್ದರೇನೋ ನನ್ನ ಅರಮಾನಿ, ಯಾಕಿಂಗೆ ಹುಡುಕುತ್ತಿ ಸುಮ್ಮಾನಿ, ಎನಿಸ್ಯ ಅಂತ ಒಸಿ ಹೇಳಮ್ಮಿ, ಎನಿಸ್ಯ ಅಂತ ಒಸಿ ಹೇಳಮ್ಮಿ. ಜೈ ಜೈ ಕನ್ನಡ. ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಒಣಸಿ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಬದಿ ಹೋಗಿ ಸ್ವಲ್ಪ ಹೆಂಗಸರಿದ್ರಲ್ಲ ಪಾಪ.